ಕ್ಯಾಪ್ಟನ್ನ ಯಾರು ಮಾಡೋಣ? ಆಬ್ವಿಯಸ್ ಚಾಯ್ಸ್ ಐ ಥಿಂಕ್ ವಿರಾಟ್ ಕೊಹ್ಲಿ ಲೀಡ್ ಮಾಡಕ್ಕೆ ಹೋಗ್ತಾರೆ ಈ ಟೀಮ್ನ. ಐ ಥಿಂಕ್ ರಜತ್ ಪಟಿದಾರ್ ಡೆಫಿನೆಟ್ಲಿ ಒಬ್ಬ ಪ್ಲೇಯರ್ ಹೂ ಕೆನ್ ಆ್ಯಕ್ಚುಲಿ ಸರ್ವ್ ದಿಸ್ ಟೀಮ್ ಫಾರ್ ಅ ರಿಯಲಿ ಲಾಂಗ್ ಟೈಮ್. ಸೊ ಐ ವುಡ್ ಗೋ ವಿತ್ ಡೆಫಿನೆಟ್ಲಿ ರಜತ್ ಲೀಡ್ ಇನ್ ದ ಸೈಡ್, ಬಟ್ ಅಂಡರ್ ದ ಗೈಡೆನ್ಸ್ ಆಫ್ ವಿರಾಟ್. ಬೆಂಗಳೂರಲ್ಲಿ ಮ್ಯಾಚ್ ಗೆಲ್ಲಬೇಕಂದ್ರೆ ಸ್ಕಿಲ್ಫುಲ್ ಬೌಲರ್ ಬೇಕೇ ಬೇಕು. ಆ ವಿಕೆಟ್ ಟೇಕಿಂಗ್ ಮೆಂಟಾಲಿಟಿ ಇಟ್ಕೋಬೇಕು ವಿಕೆಟ್ ತಗೊಳಕ್ಕೆ. ಆ್ಯಂಡ್ ಐ ಥಿಂಕ್ ದಟ್ ದೀಸ್ ಬೌಲರ್ಸ್ ಹ್ಯಾವ್ ಇಟ್. ಭುವಿ, ಹೇಸಲ್ವುಡ್ ಆ್ಯಂಡ್ ನುವಾನ್ ತುಷಾರ ಅವನು ಮಾತ್ರ ಸರಿಯಾಗಿ ಬಂದುಬಿಟ್ರೆ ಮಜ್ಜಾನೆ ನಿಮಗೆಲ್ಲರಿಗೂ. ನಮಸ್ಕಾರ, ಹೆಂಗಿದ್ದೀರಾ? ಆರಾಮ? ಆಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ನನ್ನ ಕಾಮೆಂಟ್ಸಲ್ಲಿ ನೋಡ್ತಿರುವಾಗ ಎಸ್ಪೆಷಲಿ ಅಬೌಟ್ RCB ನೀವೆಲ್ಲರೂ ಹೇಳ್ತಾ ಇದ್ದೀರಾ, ಬನ್ನಿ ಮ್ಯಾನೇಜ್ಮೆಂಟಿಗೆ ಬನ್ನಿ, ಕೋಚ್ ಆಗಿ, ಮೆಂಟರ್ ಆಗಿ ಏನೇನೋ ಹೇಳ್ತಾ ಇದ್ದೀರಾ. ಅದು ಇವಾಗ ಆಗಕ್ಕೆ ಸಾಧ್ಯವಿಲ್ಲ, ಸದ್ಯಕ್ಕೆ ಸಾಧ್ಯವಿಲ್ಲ. ಆಸೆ ಇದೆ ಡೆಫಿನೆಟ್ ಆಗಿ, ಮುಂದೆ ಆಗತ್ತಾ ನೋಡೋಣ. ಆದರೆ ಇವತ್ತು ಲೆಟ್ಸ್ ಟ್ರೈ ಆ್ಯಂಡ್ ಮೇಕ್ ಅ ಟೀಮ್ ಪ್ರಿಟೆಂಡಿಂಗ್ ನಾನು ಆ್ಯಕ್ಚುಲಿ ಅವ್ರ ಮೆಂಟರೋ ಅಲ್ಲ, ನಾನು ಅವ್ರ ಕೋಚಿಂಗ್ ಸ್ಟಾಫಲ್ಲಿ ಎಲ್ಲಾದರೂ ಮ್ಯಾನೇಜ್ಮೆಂಟಲ್ಲಿ ಇದ್ದೀನಿ ಅಂತ ನಾವು ಅಂತ ಒಂದು ರೋಲ್ ತೊಗೊಳ್ಳೋಣ. ಮತ್ತು ಅದ್ರ ಪ್ರಕಾರ ಈ ಸೆಲೆಕ್ಟ್ ಮಾಡಿರೋ ಟೀಮ್ನ ಹೆಂಗೆ, ಯಾವ ಫಸ್ಟ್ 11 ಹೆಂಗೆ ಬಿಲ್ಡ್ ಮಾಡೋಣ ಒಟ್ಟಿಗೆ, ಆಯಿತಾ? ಸೊ ಇಮ್ಯಾಜಿನ್ ಮಾಡೋಣ ನಾನು ಮ್ಯಾನೇಜ್ಮೆಂಟಲ್ಲಿದ್ದೀನಿ ಅಂತ, ಮತ್ತು ನಂದು ದೊಡ್ಡ ಹುಸ್ಸೆ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಕ್ಯಾಪ್ಟನ್ನ ಯಾರು ಮಾಡೋಣ? ಆಬ್ವಿಯಸ್ ಚಾಯ್ಸ್ ಐ ಥಿಂಕ್ ವಿರಾಟ್ ಕೊಹ್ಲಿ ಲೀಡ್ ಮಾಡೋಕ್ಕೆ ಹೋಗ್ತಾರೆ ಈ ಟೀಮ್ನ. RCBನ ಲೀಡ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ನಾನು ಅಲ್ಲಿದ್ದಿದ್ರೆ ನಾನು ಹೇಳ್ತಾ ಇದ್ದೆ 2 ವರ್ಷ ಕೊಟ್ಬಿಡೋಣ ಬಿಲ್ಡ್ ಮಾಡೋಕ್ಕೆ, ಒಂದು ಒಳ್ಳೆ ಲೀಡ್ರನ್ನ ಬಿಲ್ಡ್ ಮಾಡೋಕ್ಕೆ 2 ವರ್ಷ ಕೊಡೋಣ. ಯಾರನ್ನ ಪಿಕ್ ಮಾಡ್ತೀರಾ? ನಾನು ಪಿಕ್ ಮಾಡೋದು ರಜತ್ ಪಟಿದಾರ್ನ ಪಿಕ್ ಮಾಡ್ತಾಯಿದ್ದೆ. ಐ ಥಿಂಕ್ ಅವನ್ನ ಡೆವಲಪ್ ಮಾಡ್ಕೋಬೋದು ಆ್ಯಸ್ ಅ ವೆರಿ ಗುಡ್ ಲೀಡರ್. ಆ್ಯಂಡ್ ಐ ಫೀಲ್ ಲೈಕ್ ಸಂಜು ಸ್ಯಾಮ್ಸನಿಗೆ ಹೆಂಗೆ ಒಂದು ವರ್ಷ 2 ವರ್ಷ ತೊಗೊಂಡ ಸೆಟ್ಲ್ ಆಗೋಕ್ಕೆ ಇಂಟು ಅ ಲೀಡರ್ RRಲ್ಲಿ, ಹಾಗೆ ಇವನ್ನ ಕೂಡ ಆ್ಯಕ್ಚುಲಿ ಒಂದು ಒಳ್ಳೆ ಲೀಡರ್ನ ಮಾಡ್ಕೋಬೋದು. ಯಾಕಂದರೆ ವಿರಾಟ್ ಇನ್ನೊಂದು 4-5 ವರ್ಷ ಆಡ್ಬೋದು, ಅದಾದಮೇಲೆ ಅವ್ರು ರಿಟೈರೂ ಆಗ್ಬೋದು. ಸೊ ಐ ಫೀಲ್ ಲೈಕ್ ಇಟ್ಸ್ ಗುಡ್ ಟು ಡೆವಲಪ್ ಅ ಗುಡ್ ಕ್ಯಾಪ್ಟನ್ ಹೂ ವಿಲ್ ಸರ್ವ್ ಯು ಫಾರ್ ಅ ಲಾಂಗ್ ಟೈಮ್. ಆ್ಯಂಡ್ ಐ ಥಿಂಕ್ ರಜತ್ ಪಟಿದಾರ್ ಡೆಫಿನೆಟ್ಲಿ ಒಬ್ಬ ಪ್ಲೇಯರ್ ಹೂ ಕೆನ್ ಆ್ಯಕ್ಚುಲಿ ಸರ್ವ್ ದಿಸ್ ಟೀಮ್ ಫಾರ್ ಅ ರಿಯಲಿ ಲಾಂಗ್ ಟೈಮ್. ಸೊ ಐ ವುಡ್ ಗೋ ವಿತ್ ಡೆಫಿನೆಟ್ಲಿ ರಜತ್ ಲೀಡ್ ಇನ್ ದ ಸೈಡ್, ಬಟ್ ಅಂಡರ್ ದ ಗೈಡೆನ್ಸ್ ಆಫ್ ವಿರಾಟ್ ಕೊಹ್ಲಿ. ಸೊ ಈ ವರ್ಷ ಏನು ಮಾಡಿದ್ದಾರೆ? ಫಸ್ಟ್ ಟೈಮ್ ಬೌಲಿಂಗ್ನ ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಲ್ಲ, ಮುಂಚೆನೂ ಮಾಡಿದ್ದಾರೆ, ಆದರೆ ಕಾಂಬಿನೇಷನ್ಗಳು ಸ್ವಲ್ಪ ಆಫ್ ಆಗಿತ್ತು. ಮಧ್ಯದಲ್ಲಿ 2 ವರ್ಷ ಅವ್ರು ಆ್ಯಕ್ಚುಲಿ ಆ್ಯಸ್ ಮೆನಿ ಫಾರಿನ್ ಬ್ಯಾಟರ್ಸ್ ಆಡಿಸಿದ್ರು 11ನಲ್ಲಿ, ಅಷ್ಟೇ ಫಾರಿನ್ ಬೌಲರ್ಸ್ ಆಡಿದ್ರು. ಸೊ ಐ ಥಿಂಕ್ ದಟ್ ಇಸ್ ಗೋನ್ ಟು ಬಿ ಕೀ ಇಫ್ RCB ವಾಂಟ್ ಟು ಮೂವ್ ಅ ಹೆಡ್ ಇನ್ ದಿಸ್ ಟೂರ್ನಮೆಂಟ್, ಇನ್ ಮೂವ್ ಟು ದ ನಾಕ್ಔಟ್ ಫೇಸ್ ದ ಟೂರ್ನಮೆಂಟ್. 2 ಫಾರಿನ್ ಬ್ಯಾಟರ್ಸ್ನ ಆಡೋದು ಮತ್ತು 2 ಫಾರಿನ್ ಬೌಲರ್ಸ್ನ ಆಡೋದು ತುಂಬ ಮುಖ್ಯ, ಅಲಾಂಗ್ ವಿತ್ ಸಾಲಿಡ್ ಇಂಡಿಯನ್ ಬೌಲರ್ಸ್ ವಿಚ್ ದೇ ಹ್ಯಾವ್ ಆ್ಯಕ್ಚುಲಿ ಡನ್ ದಿಸ್ ಇಯರ್. ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ದ ಸೈಡ್ ನೋಡಿದ್ರೆ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಸ್ವಸ್ತಿಕ್ ಚಿಕಾರ ಯಂಗ್ಸ್ಟರು, ಆಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇರೋದು ವಿಕೆಟ್ ಕೀಪರ್ಸ್ ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಇಬ್ಬರು ಆಡ್ತಾರೆ 11ನಲ್ಲಿ. ಲಿಯಮ್ ಲಿವಿಂಗ್ಸ್ಟೋನ್, ಕೃನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್, ಮನೋಜ್ ಬಾಣ್ಗೆ ಮತ್ತು ಜೇಕಬ್ ಬೆಥೆಲ್. ದೀಸ್ ಆರ್ ದಿ ಆಲ್ರೌಂಡರ್ಸ್ ಇನ್ ದಿ ಸೈಡ್. ಫಾಸ್ಟ್ ಬೌಲರ್ಸ್ ಯಾರಿದ್ದಾರೆ ನೋಡೋಣ. ಜಾಶ್ ಹೇಸಲ್ವುಡ್, ರಸಿಕ್ ದಾರ್, ಭುವನೇಶ್ವರ್ ಕುಮಾರ್. ನಾನು ಹೇಳ್ತಾ ಇದ್ದೆ ಫಸ್ಟಿಂದನೇ, ಒಂದು 2 ತಿಂಗಳ ಮುಂಚೆನೇ ಹೇಳ್ತಾ ಇದ್ದೆ ಅವನು ಆಡಲೇಬೇಕಪ್ಪ, ಟೀಮಲ್ಲಿ ಇದ್ದೇ ಇರಬೇಕು ಅಂತ. ಐ ಆಮ್ ಸೋ ಗ್ಲ್ಯಾಡ್ ದೇ ಹ್ಯಾವ್ ಪಿಕ್ಡ್ ಹಿಮ್. ಭುವನೇಶ್ವರ್ ಕುಮಾರ್ ಅನದರ್ ಗ್ರೇಟ್ ಪಿಕ್. ನನ್ನ ಪ್ರಕಾರ ನುವಾನ್ ತುಷಾರ ಅಂಡರ್ ರೇಟೆಡ್ ಪಿಕ್. ನನ್ನ ಪ್ರಕಾರ ತಗೊಂಡಿದ್ದು ಬೆಂಗಳೂರಿಗೆ ಕ್ಲಾಸ್ ಆಗಿರುತ್ತೆ. ಯಶ್ ದಯಾಲ್, ಲುಂಗಿ ಇಂಗಿಡಿ, ಅಭಿನಂದನ್ ಸಿಂಗ್. ಲುಂಗಿ ಇಂಗಿಡಿ ಆಬ್ವಿಯಸ್ಲಿ ಬ್ಯಾಕಪ್ ಬೌಲರ್ ಆಗಿ ಬಂದಿದ್ದಾರೆ. ಮತ್ತು ಸ್ಪಿನ್ನರ್ಸ್ ಇಬ್ಬರೇ ಇರೋದು, ಪ್ಯೂರ್ ಸ್ಪಿನ್ನರ್, ಸುಯಾ ಶರ್ಮಾ, ಮೋಹಿತ್ ರಾಠಿ. ಆದರೆ ಆಲ್ರೌಂಡರ್ಸ್ನಲ್ಲಿ ನಿಮಗೆ ಸ್ಪಿನ್ನರ್ಸ್ ಇರೋದು ಕೃನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ 2 ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇದ್ದಾರೆ. ಮನೋಜ್ ಬಾಣ್ಗೆ ಮೀಡಿಯಂ ಪೇಸ್ ಆಲ್ರೌಂಡರ್. ಇದು ನಿಮ್ಮ ಫುಲ್ ಟೀಮು. ಯಾರು ಫಸ್ಟ್ 11 ನನ್ನ ಪ್ರಕಾರ ಅಲ್ಲಿ ಇರ್ತಾರೆ ಅಂತ. ಆದರೆ ನಾನು ಅಲ್ಲಿ ಮಾಡ್ತಾ ಇದ್ದರೆ ಫಸ್ಟ್ 11 ಯಾರನ್ನ ಮಾಡ್ತಾ ಇದೆ? ನನ್ನ ಪ್ರಕಾರ ಫಸ್ಟ್ 12, ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಇದೆ. ಸೊ ಫಸ್ಟ್ 12 ಜೊತೆಗೆ ಮಾಡೋಣ ಬನ್ನಿ. ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಓಪನಿಂಗ್ ದ ಬ್ಯಾಟಿಂಗ್ ಫಾರ್ ಮಿ. ನಂಬರ್ 3 ದೇವದತ್ ಪಡಿಕ್ಕಲ್. ನಂಬರ್ 4 ರಜತ್ ಪಟಿದಾರ್. ನಂಬರ್ 5 between Liam Livingstone and Jitesh Sharma. 5-6 Liam Livingstone, Jitesh Sharma. Number 7 Krunal Pandya. Number 8 Bhuvaneshwar Kumar. Number 9 Yash Dayal. Number 10 Josh Hazlewood. Number 11 Nuwan Tushara. So 2 fast bowlers foreign, 2 foreign batters in Phil Salt, Liam Livingstone. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್, ಬಿಕಾಸ್ ದೇರ್ ಆರ್ ಬ್ಯಾಟರ್ಸ್, ಒಂದು ಎಕ್ಸ್ಟ್ರಾ ಬೌಲರ್ ಇದ್ದಾರೆ. ಸೊ ಬೌಲರ್ 2 ಚಾಯ್ಸ್ ಇದೆ, ಸುಯಾಶ್ ಶರ್ಮಾ ಅದಾದರೆ ಸ್ವಪ್ನಿಲ್ ಸಿಂಗ್. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಲ್ರೆಡಿ ಇದ್ದಾರೆ, ಇನ್ನೊಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ವಪ್ನಿಲ್ ಸಿಂಗ್ ಆ್ಯಕ್ಚುಲಿ ಆಡ್ಕೋಬೋದು. ಮೇ ಬಿ ಭುವಿ ಕೆನ್ ಬಿ ಆ್ಯಕ್ಚುಲಿ
ಇಂಪ್ಯಾಕ್ಟ್ ಪ್ಲೇಯರ್ ಹಂಗೂ ಮಾಡ್ಕೋಬೋದು. ಯಾಕಂದರೆ ನಂಬರ್ 8 ಇನ್ನೂ ಜಾಸ್ತಿ ಬ್ಯಾಟಿಂಗ್ ಸಿಗುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಸ್ವಪ್ನಿಲ್ ಸಿಂಗು. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಮತ್ತು ಈಸ್ ಎ ವೆರಿ ಇಂಪ್ರೂವ್ ಪ್ಲೇಯರ್. ಲಾಸ್ಟ್ ಇಯರು ಕೂಡ RCB ಆಡ್ದ. ಸೊ ನನ್ನ ಪ್ರಕಾರ ಐ ಥಿಂಕ್ ಹಿ ವಿಲ್ ಬಿ ಎ ಗುಡ್ ಪಿಕ್ ಟು ಬ್ಯಾಟ್ ಎಟ್ ನಂಬರ್ 8. So between but Surya Sharma, Bhuvneshwar Kumar and Swapnil Singh, one of the three will be my impact player. I'll use them more for their bowling than for their batting. So the bowling attack na break down ಮಾಡೋಣ. Bowling issues na actually address ಮಾಡಿದ್ದಾರೆ. ಈ ವರ್ಷ ಆ್ಯಕ್ಚುಲಿ ಹೇಳ್ಬೋದು that they've actually picked a much stronger bowling side. ನಾನು ಹೇಳಿದ ಥರ ಮುಂಚೆನೇ ಒಂದು 2-3 ತಿಂಗಳ ಮುಂಚೆನೇ ಹೇಳ್ತಾ ಇದ್ದೆ, ಬೆಂಗಳೂರಲ್ಲಿ ಮ್ಯಾಚ್ ಗೆಲ್ಲಬೇಕಂದ್ರೆ ಸ್ಕಿಲ್ಫುಲ್ ಬೌಲರ್ ಬೇಕೇ ಬೇಕು. ನಿಮಗೆ ನಾಕ್ಔಟ್ಸಿಗೆ ಹೋಗಬೇಕಂದ್ರೆ 7 ಮ್ಯಾಚಲ್ಲಿ ಅಟ್ಲೀಸ್ಟ್ ಒಂದು 5 ಮ್ಯಾಚ್ ಗೆಲ್ಲಬೇಕು ನೀವು. ಆ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನ ಇಟ್ಕೋಬೇಕು. ನೀವು ಆ್ಯಸ್ ದ 12th ಮ್ಯಾನ್ ಇನ್ RCB ನೀವು ಬರೋ ಟೀಮಲ್ಲಿ ಸಪೋರ್ಟ್ ಮಾಡೋಕ್ಕಿಂತ ಸ್ವಂತ ಟೀಮನ್ನು ಬ್ಯಾಕ್ ಮಾಡಿ. ಬರೋ ಟೀಮಿಗೆ ಭಯ ಆಗಬೇಕು ಬೆಂಗಳೂರಿಗೆ ಬಂದು ಮ್ಯಾಚ್ ಆಡೋಕ್ಕೆ. ನೀವು ಅವರು ಚೆನ್ನಾಗಿ ಆಡ್ತಿರುವಾಗ ಅವ್ರಿಗೋಸ್ಕರನೂ ಕಿರಿಚ್ಬಿಟ್ಟು ನಿಮ್ಮ ಟೀಮ್ಗೋಸ್ಕರನೂ ಕಿರಿಚಿದ್ರೆ ಫಸ್ಟ್ ಆಫ್ ಆಲ್ ವಿಕೆಟ್ ಅಷ್ಟೊಂದು ಹೆಲ್ಪ್ ಮಾಡ್ತಾ ಇದೆ. ನೀವು ಆ ಕಡೆ ನೀವು ಸಪೋರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಹೋಮ್ ಟೀಮ್ ಗೆಲ್ಲೋಕ್ಕೆ. ಮತ್ತು ನೀವೇ ಆಳ್ತೀರಾ ಅದಾದಮೇಲೆ ಯಾಕೆ ನಮ್ಮ ಟೀಮ್ ಗೆಲ್ತಾ ಇಲ್ಲ ಅಂತ. ಅಲ್ಲಿ ನಾವು ಹೋಮ್ ಟೀಮ್ ಆಡ್ತಿರುವಾಗ ಹೋಮ್ ಟೀಮ್ ಅಡ್ವಾಂಟೇಜ್ ನಾವು ಮಾಡಿಕೊಡ್ಬೇಕು ಅವರಿಗೆ. ಅದು ತುಂಬ ಮುಖ್ಯ. ಸೊ ಆ್ಯಸ್ ಎ 12th ಮ್ಯಾನ್ ನಿಮ್ಮ ಜವಾಬ್ದಾರಿ ಅದು ಮಾಡೋಕ್ಕೆ, ಆಯಿತಾ? ಸೊ ಬೌಲಿಂಗ್ ಬಗ್ಗೆ ನೋಡೋಣ. ಓಪನ್ ಯಾರು ಮಾಡ್ತಾರೆ? ನನ್ನ ಪ್ರಕಾರ ಯಶ್ ದಯಾಲ್ ಆ್ಯಂಡ್ ಭುವನೇಶ್ವರ್ ಕುಮಾರ್, ಜಾಶ್ ಹೇಸಲ್ವುಡ್, 3 ಬೌಲರ್ಸ್ ಇನ್ ದ ಪವರ್ ಪ್ಲೇ. ಜಾಶ್ ಹೇಸಲ್ವುಡ್ 2 ಓವರ್ ಹಾಕ್ತಾರೆ, ಯಶ್ ದಯಾಲ್ 2 ಓವರ್ ಹಾಕ್ತಾರೆ, ಭುವಿ 2 ಓವರ್ ಹಾಕ್ತಾರೆ. ಮಧ್ಯದಲ್ಲಿ ಒಂದು ಸ್ಪಿನ್ನರ್ ಬೇಕಂದರೆ ಕೃಣಾಲ್ ಪಾಂಡ್ಯನೂ ಹಾಕ್ಬೋದು. ಸೊ ನಿಮ್ಮ ಪವರ್ ಪ್ಲೇ ಮುಗ್ದೋಗಿದೆ. ಮಧ್ಯದಲ್ಲಿ ಯಾರ್ಯಾರು ಹಾಕ್ಬೋದು? ಕೃಣಾಲ್ ಪಾಂಡ್ಯ ಮತ್ತು ನಿಮಗೆ ನುವಾನ್ ತುಷಾರ ಹಾಕ್ಬೋದು. ನಿಮಗೆ ಯಾರು ಯಶ್ ದಯಾಲ್ ಮಧ್ಯದಲ್ಲಿ ಹಾಕ್ಬೋದು. ಸುಯಾ ಶರ್ಮಾ, ಸ್ವಪ್ನಿಲ್ ಸಿಂಗಲ್ಲಿ ಯಾರಾದರೂ ಒಬ್ಬರು ಹಾಕ್ಬೋದು. ಮತ್ತು ಲಿಯಮ್ ಲಿವಿಂಗ್ಸ್ಟೋನ್ ಕೂಡ ಹಾಕ್ಬೋದು. ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ದೆನ್ ಇಫ್ ಯು ಕಮ್ ಟು ಡೆತ್ ಬೌಲಿಂಗ್, ನುವಾನ್ ತುಷಾರ ಹಾಕಲೇಬೇಕು. 2 ಆದರೆ 3 ಓವರ್ ಹಾಕಲೇಬೇಕು. ನಿಮಗೆ ಜಾಶ್ ಹೇಸಲ್ವುಡ್ ಹಾಕ್ಬೋದು, ನಿಮಗೆ ಭುವಿನೂ ಹಾಕ್ಬೋದು. 3 ಆಪ್ಷನ್ಗಳಿದ್ದಾರೆ. ಅಕಾರ್ಡಿಂಗ್ ಟು ಮೀ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬೌಲಿಂಗ್ ಯೂನಿಟ್. ಇವಾಗ ಬೆಂಗಳೂರಲ್ಲೂ ಡಿಫೆಂಡ್ ಮಾಡ್ಬೋದು ಸ್ಕೋರನ್ನು. ಆದರೆ ಫಸ್ಟ್ ಬೌಲಿಂಗ್ ಹಾಕಿದ್ರೂ ಭುವಿ ಹತ್ರ ಸ್ಕಿಲ್ಸ್ ಇದೆ ವಿಕೆಟ್ ಎತ್ಕೊಡೋಕ್ಕೆ, ಹೇಸಲ್ವುಡ್ ಹತ್ರ ಸ್ಕಿಲ್ಸ್ ಇದೆ ವಿಕೆಟ್ ಎತ್ಕೊಡೋಕ್ಕೆ. ಆ ವಿಕೆಟ್ ಟೇಕಿಂಗ್ ಮೆಂಟಾಲಿಟಿ ಇಟ್ಕೋಬೇಕು ವಿಕೆಟ್ ತೊಗೊಳಕ್ಕೆ. ಆ್ಯಂಡ್ ಐ ಥಿಂಕ್ ದಟ್ ದೀಸ್ ಬೌಲರ್ಸ್ ಹ್ಯಾವ್ ಇಟ್. ಭುವಿ, ಹೇಸಲ್ವುಡ್ ಆ್ಯಂಡ್ ನುವಾನ್ ತುಷಾರ ಅವನು ಮಾತ್ರ ಸರಿಯಾಗಿ ಬಂದುಬಿಟ್ರೆ ಮಜ್ಜಾನೇ ನಿಮಗೆಲ್ಲರಿಗೂ. ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಯಾರಿಗೆ ತೊಗೊಂಡಿದ್ದಾರೆ ಅಂತ. ಸೊ ನಾವು ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ನೋಡಿದ್ರೆ ಫಾಫ್ ಡು ಪ್ಲೆಸಿಸ್ಗೋಸ್ಕರ ಫಿಲ್ ಸಾಲ್ಟ್ನ ತೊಗೊಂಡಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ಗೋಸ್ಕರ 2 ಪ್ಲೇಯರ್ ತೊಗೊಂಡಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಮೇಲೆ ಕೆಳಗೆ ಇಡೀ IPL ಕರಿಯರ್ ಹಾಗೆ ಹೋಗಿದೆ. ಒಂದೊಂದು ಸರಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಅದೇ ವರ್ಷದಲ್ಲಿ ಏನೂ ಮಾಡೋದು. ಸೊ ಗ್ಲೆನ್ ಮ್ಯಾಕ್ಸ್ವೆಲ್ ಇನ್ಕನ್ಸಿಸ್ಟೆನ್ಸೀಸಿಂದ ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ ಲಿಯಮ್ ಲಿವಿಂಗ್ಸ್ಟೋನ್ ಮತ್ತು ಟಿಮ್ ಡೇವಿಡ್. Liam Livingstone is currently the T20 captain of the England team. So he looks like a much improved player with more responsibility. So ನನ್ನ ಪ್ರಕಾರ ಒಳ್ಳೆ ಪಿಕ್ಕು. ಟಿಮ್ ಡೇವಿಡ್ ಎಲ್ಲರಿಗೂ ಗೊತ್ತು, ವಾಟ್ ಅ ಗ್ರೇಟ್ ಪಿಕ್ ಹಿ ಇಸ್. ಮೊಹಮ್ಮದ್ ಸಿರಾಜ್ನ ಬಿಟ್ಬಿಟ್ಟು ಭುವನೇಶ್ವರ್ ಕುಮಾರ್ನ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಐ ಫೀಲ್ ಇಟ್ಸ್ ಅನ್ ಇನ್ಕ್ರೆಡಿಬಲ್ ಪಿಕ್. ಯಾಕಂತ ಹೇಳ್ತೀನಿ, ಸಿರಾಜು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಿಗೋಸ್ಕರ. ತುಂಬ ಎಮೋಷ್ನಲ್ ಗುಡ್ ಬೈನೂ ಹೇಳಿದ್ರು. ಆದರೆ ಭುವಿ ಏನಕ್ಕೆ ನಾನು ಒಳ್ಳೆ ಪಿಕ್ ಅಂತ ಹೇಳಿದ್ರೆ, ಸಿರಾಜ್ ನ್ಯಾಚುರಲ್ ಬೌಲಿಂಗ್ ಸ್ಟೈಲಿಗೆ ಬೆಂಗಳೂರು ಇರೋ ಪಿಚ್ಚು ಸೂಟ್ ಆಗಲ್ಲ ಅಷ್ಟೊಂದು. ಭುವಿ ಆನ್ ದಿ ಅದರ್ ಹ್ಯಾಂಡ್, ಆನ್ ಜಸ್ಟ್ ಪ್ಯೂರ್ ಬೌಲಿಂಗ್ ಸ್ಕಿಲ್ಸ್, ದಟ್ ವೆನ್ಯೂ ಈಸ್ ಕಂಡ್ಯೂಸಿವ್ ಟು ಹಿಮ್. ಯಾಕಂದರೆ ಅವ್ರು ಸ್ವಿಂಗ್ ಮಾಡ್ತಾರೆ. ಹಿ ಈಸ್ ಅ ಮಚ್ ಮೋರ್ ಆ್ಯಕ್ಯುರೇಟ್ ಬೌಲರ್ ದ್ಯಾನ್ ಸಿರಾಜ್ ಈಸ್. ಪೇಸ್ ಡೆಫಿನೆಟ್ಲಿ ಕಮ್ಮಿ ಆಗಿರುತ್ತೆ ಸಿರಾಜ್ಗಿಂತ. ಆದರೆ ಬೆಂಗಳೂರಲ್ಲಿರೋ ಗ್ರೌಂಡಲ್ಲಿ, ಚಿನ್ನಸ್ವಾಮಿನಲ್ಲಿ ನೀವು ಎಷ್ಟು ಜೋರಾಗಿ ಹಾಕ್ತೀರಾ ಅಷ್ಟು ಜೋರಾಗಿ ಬಾಲ್ ಹೋಗುತ್ತೆ. ನೀವು ಬೇಕಂದರೆ ಲಾಸ್ಟ್ ಇಯರ್ ಅಲ್ಜಾರಿ ಜೋಸೆಫ್ ಇಸ್ ಅನ್ ಎಕ್ಸಾಂಪಲ್. ಅವ್ರ ಪಾಪ ಆ ಗ್ರೌಂಡು, ಆ ವೆನ್ಯೂ ಅವ್ರ ಬೌಲಿಂಗ್ಗೋಸ್ಕರ ಕಂಡ್ಯೂಸಿವ್ನೇ ಇಲ್ಲ. ಸಿಮಿಲರ್ಲಿ ಸಿರಾಜಸ್ ಬೌಲಿಂಗ್ ನನ್ನ ಪ್ರಕಾರ ಬೆಂಗಳೂರಲ್ಲಿರೋ ವಿಕೆಟಿಗೆ ಕಂಡ್ಯೂಸಿವೇ ಇಲ್ಲ ಅವ್ರ ಬೌಲಿಂಗ್. ಸೊ ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಪಿಕ್, ಭುವನೇಶ್ವರ್ ಕುಮಾರ್ ಇನ್ಸ್ಟೆಡ್ ಆಫ್ ಸಿರಾಜ್. ಲಾಕಿ ಫರ್ಗಸನ್ ಅವ್ರ ಬದಲು ಅವರು ಜಾಶ್ ಹೇಸಲ್ವುಡ್ನ ತೊಗೊಂಡಿದ್ದಾರೆ. ಜಾಶ್ ಹೇಸಲ್ವುಡ್ ಇಸ್ ಅ ಹೈ ಕ್ವಾಲಿಟಿ ಬೌಲರ್. I think will walk into any T20 side because of his accuracy and discipline in his bowling.
and he's got decent variations also. Not a great Yorker bowler, but has his own skills in the depth and top bowler. ವಿಲ್ ಜಾಕ್ಸಿಗೋಸ್ಕರ ದೇ ಹವ್ ಗಾನ್ ವಿತ್ ಜೇಕಬ್ ಬೆಥೆಲ್. ಹೀಸ್ ಅ ನ್ಯೂ ಪಿಕ್. ರೀಸೆಂಟಾಗಿ ಅವರು ಇಂಗ್ಲೆಂಡ್ಗೋಸ್ಕರ ಆಡಿದ್ದಾರೆ. ಈಸ್ ಜಸ್ಟ್ 21 years old. ಸದ್ಯಕ್ಕೆ ಬರೀ ಒಂದು 6 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ ಈಸ್ ಆವ್ರೇಜಿಂಗ್ 57 ಅಟ್ ಅ ಸ್ಟ್ರೈಕ್ ರೇಟ್ ಆಫ್ 170, ಆಲ್ಮೋಸ್ಟ್ 170, 169, 168 ಸ್ಟ್ರೈಕ್ ರೇಟ್ ಇದೆ. ಸೊ ಈಸ್ ಗಾಟ್ 250s in 6 matches. ವೆರಿ ವೆಲ್ ಅಕಂಪ್ಲಿಷ್ಡ್ ಪ್ಲೇಯರ್. ಅಪ್ಯಾರೆಂಟ್ಲಿ ಬಾರ್ನ್ ಇನ್ ಬಾರ್ಬೆಡೋಸ್, ಆದರೆ ಹುಟ್ಟಿದ್ದು ಬಾರ್ಬೆಡೋಸ್ನಲ್ಲಿ, ಆದರೆ ಬೆಳೆದಿದ್ದು ಇಂಗ್ಲೆಂಡಲ್ಲಿ, UK-ನಲ್ಲಿ. ಸೊ ಗುಡ್ ಪಿಕ್. ಫಿಲ್ ಸಾಲ್ಟಿಗೆ ಪಿಕ್ ಮಾಡಿದ್ದಾರೆ ಇನ್ಸ್ಟೆಡ್ ಆಫ್ ಫಾಫ್ ಡು ಪ್ಲೇಸಿಸ್. ಆಬ್ವಿಯಸ್ಲಿ ಫಾಫ್ ಇಸ್ ಅ ಹೈ ಕ್ವಾಲಿಟಿ ಪ್ಲೇಯರ್. ನಾನು ಏಜನ್ನು ಅಷ್ಟೊಂದು ನೋಡಲ್ಲ, ಯಾಕಂದರೆ ಇಟ್ ಸೀಮ್ಸ್ ಲೈಕ್ ಈಸ್ ಏಜಿಂಗ್ ಇನ್ ರಿವರ್ಸ್ ಇವಾಗ. ಬಟ್ ಬ್ಯಾಟ್ ಟು ಬ್ಯಾಟ್, ಇಫ್ ಯು ವಾಂಟ್ ಅ ಪ್ಲೇಯರ್ ಹೂ ಕ್ಯಾನ್ ಪ್ಲೇ ಫಾರ್ ಯು ಫಾರ್ ದ ಲಾಂಗ್ ಟರ್ಮ್, ಆಬ್ವಿಯಸ್ಲಿ ಫಿಲ್ ಸಾಲ್ಟ್ ಇಸ್ ಅ ಮಚ್ ಬೆಟರ್ ಪಿಕ್. Gives you the added advantage of wicket keeping also, so double skilled player. So I don't see an issue with that. ಆದರೆ ನಿಮಗೇನು ಅನ್ಸುತ್ತೆ, ಯಾರು ಲೀಡ್ ಮಾಡ್ತಾರೆ? ನನ್ನ ಪ್ರಕಾರ ರಜತ್ ಪಟಿದಾರ್ ಲೀಡ್ ಮಾಡಬೇಕು. ಅವ್ರನ್ನ ಡೆವಲಪ್ ಮಾಡಬೇಕು ಆ್ಯಸ್ ಅ ಲೀಡರ್. ಗಿವ್ ಹಿಮ್ ದ ಕಾನ್ಫಿಡೆನ್ಸ್, ಗಿವ್ ಹಿಮ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆ್ಯಸ್ ಅ ಲೀಡರ್ ಹೆಂಗೆ ಯೋಚನೆ ಮಾಡಬೇಕು, ಏನು ಮೈಂಡ್ ಸೆಟ್ ಇರಬೇಕು ಬೆಂಗಳೂರಲ್ಲಿ ಲೀಡ್ ಮಾಡೋಕ್ಕೆ. ಯಾಕಂದರೆ ಬೆಂಗಳೂರಲ್ಲಿರೋ 7 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದರೆ, ಬಾಕಿ ಗೆಲ್ಲೋರೋ ಮ್ಯಾಚ್ ಬರೀ 3-4 ಮ್ಯಾಚ್ ಗೆಲ್ಲಬೇಕು. ಆಚೆ ಹೋಗ್ಬಿಟ್ಟು RCBಯಲ್ಲಿರೋ ಸಪೋರ್ಟು ಮತ್ತು RCBಯಲ್ಲಿರೋ ಟ್ಯಾಲೆಂಟಲ್ಲಿ ಆರಾಮಾಗಿ ಒಂದು 4 ಮ್ಯಾಚ್ ಗೆಲ್ಬೋದು. ಅದರಲ್ಲೇ 9 ಮ್ಯಾಚ್ ಗೆದ್ದಿದ್ದೀರಾ. 9 ಮ್ಯಾಚ್ ಗೆದ್ದರೆ ಯಾವ ಟೀಮ್ ಕ್ವಾಲಿಫೈ ಆಗಲ್ಲ ಅಂತ ಹೇಳಿ. ಸೊ 5 ಮ್ಯಾಚ್ ಗೆಲ್ಲಕ್ಕೆ ಏನು ಮಾಡಬೇಕು? ಒಳ್ಳೆ ಬೌಲಿಂಗ್ ಬೇಕು. ಆ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಈ ಆಪ್ಷನ್ನಲ್ಲಿ ಶುರು ಮಾಡಿದ ನನ್ನ ಪ್ರಕಾರ ತುಂಬ ಕೆಟ್ಟದಾಗಿ ಶುರು ಮಾಡಿದ್ರು, ಆದರೆ ಆಮೇಲೆ ಮೇಕಪ್ ಮಾಡಿದ್ರು. ಆಮೇಲೆ ಅವ್ರ ಕ್ಲಿಯರ್ ಪ್ಲ್ಯಾನ್ ಇತ್ತು ಏನು ಹೋಗ್ತಾ ಇದ್ದಾರೆ ಅಂತ, ಆ್ಯಂಡ್ ದೇ ಮೇಡ್ ಅಪ್ ಫಾರ್ ದ್ಯಾಟ್ ಆ್ಯಂಡ್ ಫಾರ್ ದ್ಯಾಟ್ ವೆಲ್ ಡನ್ RCB ಮ್ಯಾನೇಜ್ಮೆಂಟ್ ಫಾರ್ ಮೇಕಿಂಗ್ ಅಪ್. ನನ್ನ ಪ್ರಕಾರ ಆನ್ ಅ ಸ್ಕೇಲ್ ಆಫ್ 10 ನಾನು ಇವ್ರಿಗೆ 7.5 ಕೊಡ್ತೀನಿ. ಅದಕ್ಕಿಂತ 7.5 ಅದ್ರ ಮಧ್ಯ. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಇನ್ನೂ ಒಳ್ಳೆ ಪ್ಲೇಯರ್ಸ್ ಕರ್ಕೊಂಡು ಬರ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿರ್ಬೋದಾಗಿತ್ತು ಪ್ಲ್ಯಾನ್ಸ್ ಬಗ್ಗೆ. ಆದರೆ ವೆರಿ ಹ್ಯಾಪಿ ದಟ್ ಭುವೀಸ್ ಇನ್ ದ ಸೈಡ್, ಹೇಸಲ್ವುಡ್ಸ್ ಇನ್ ದ ಸೈಡ್. ವೆಂಚುಲಿ ದೇವ್ದತ್ ಪಡಿಕ್ಕಲ್ ಆಲ್ಮೋಸ್ಟ್ ಮಿಸ್ಡ್, ಯಾಕಂದರೆ ಅವ್ರ ಬೇಸ್ ಪ್ರೈಸ್ ತುಂಬ ಜಾಸ್ತಿ ಆಗಿತ್ತು. ಆ್ಯಂಡ್ ಐ ಹೋಪ್ ದಟ್ ಅದ್ರ ಬಗ್ಗೆ ಸೆಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಬೇಸ್ ಪ್ರೈಸಸ್, ಪ್ಲೇಯರ್ಸ್ ಬಗ್ಗೆ, ಆಪ್ಷನ್ಸ್ ಬಗ್ಗೆ ಒಂದು ಸೆಪ್ರೇಟ್ ವೀಡಿಯೋ ಮಾಡಿಸ್ತೀನಿ. ಆದರೆ ಐ ಫೀಲ್ ಲೈಕ್ ಅದರ್ವೈಸ್ ಇಟ್ಸ್ ಬಿನ್ ಅ ಗ್ರೇಟ್ ಪಿಕ್. ಗುಡ್ ಪಿಕ್, ಗ್ರೇಟ್ ಅಂತ ಹೇಳಲ್ಲ, ಗುಡ್ ಪಿಕ್ಸ್ ಫಾರ್ ದಿ ಆಪ್ಷನ್. ದೇ ರಿಕವರ್ಡ್ ಇನ್ ದಿ ಆಪ್ಷನ್ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ? ಯಾರು ಕ್ಯಾಪ್ಟನ್ ಮಾಡಬೇಕು, ಸ್ಟಾರ್ಟಿಂಗ್ 11 ಏನಿರಬೇಕು ಅಂತ ನೀವು ಶೇರ್ ಮಾಡಿ ನನ್ನ ಜೊತೆ. ಓಕೆ, ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಬಾಯ್.